ಆ ಗ್ಯಾಪಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ ಈ ಊರಲ್ಲೆಲ್ಲ ಈಗ ನಾನು ಅಲ್ಲೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ, ನಾನು ಶೂಟಿಂಗ್ ಕೆಲಸಕ್ಕೆ ಹೋಯ್ತು, ನೀ ಶೂಟಿಂಗು ನಾನು ಎಲ್ಲ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ. ಅವಾಗ ಈ ಊರಿಗೆ ಹೋದಾಗೆಲ್ಲ ಸಾಮಾನ್ಯವಾಗಿ ಕೇಳ್ತಾರಲ್ಲ ಅಣ್ಣ, ಯಾವ್ದು ಮಾಡ್ತಿದ್ದೆ, ಏನು ಮಾಡ್ತಿದ್ದೆ ಅಂತ. ಎಲ್ಲೂ ಕಾಣಿಸ್ತಾನೆ ಇಲ್ಲ, ನೀನು ಬರ್ತಾನೆ ಇಲ್ಲ, ಟಿ ವಿಗೆ ಬರ್ತಾ ಇಲ್ಲ, ಎಲ್ಲೂ ಯಾವ ಪಿಕ್ಚರ್ ಯಾವ್ದು ಮಾಡ್ತಾಯಿದ್ದೆ, ಏನು ಮಾಡ್ತಾಯಿದ್ದೆ ಅಂತ ಕೇಳ್ತಾರಲ್ಲ. ಅವಾಗ ಹೇಳೋಕ್ಕಾಯ್ತಿರಲಿಲ್ಲ ಏನು ಮಾಡ್ತಾವನಿ, ಯಾವ್ದು ಮಾಡ್ತಾವನಿ ಅಂತ. ಆಮೇಲೆ ಸರಿ ಆಯಿತು, ಒಂದು ಆಲ್ಬಮ್ ಸಾಂಗ್ ಮಾಡ್ಬಿಡು ಊರಲ್ಲೆಲ್ಲ ಯಾರು ನಮ್ಮ ಊರಲ್ಲಿ ಶೂಟಿಂಗ್ ಯಾರೂ ಮಾಡಿಲ್ಲ, ನನ್ನಿಂದನೇ ಅದು ಸ್ಟಾರ್ಟ್ ಆಗ್ಬಿಡ್ಲಿ, ಒಂದು ಆಲ್ಬಮ್ ಸಾಂಗ್ ಮಾಡ್ಬಂದ್ಬಿಡು, ಡ್ರೋನ್ ಕ್ಯಾಮ್ರಾ ಅದು ಇದು ಎಲ್ಲನೇ ಎತ್ಕೊ ಹೋಗ್ಬಿಟ್ಟೆ. ಅವ್ರು ಯಾರು ಎಲ್ಲ ಹೊಸಬ್ರೆ, ಕ್ಯಾಮ್ರಾ ಹುಡುಗ ಪಾಪ ಅವನು ಯಾರೋ ಹೊಸಬ, ಡ್ರೋನ್ ಆಡ್ಸೋನು ಅವನು ಹೊಸಬ, ನಾನು ಹೊಸಬ, ಡ್ಯಾನ್ಸು ಕೊರಿಯೋಗ್ರಾಫರ್ ಅಂತ ಒಬ್ಬ ಹುಡುಗನ ಕರ್ಕೋಗಿದ್ದೆ ಅವನು ಹೊಸಬ, ಇನ್ನೊಬ್ರು ನಮ್ಮ ಸ್ನೇಹಿತರಿದ್ರು ಅವರು ನಾವು ಶೇರ್ ಮಾಡಿದ್ದು ಎಲ್ಲ ಹೊಸಬ್ರು. ಅಲ್ಲೇನೋ ಇಡಬೇಕು, ಈ ಗದ್ದ ಬೈಲಲ್ಲಿ ಇಡೋದು, ನೀನು ಡ್ಯಾನ್ಸ್ ಹೊಡಿ ಅನ್ನೋದು ಶೂಟ್ ಮಾಡೋದು, ಅಲ್ಲಿ ಇಡೋದು ಡ್ಯಾನ್ಸ್ ಹೊಡಿ ಅನ್ನೋದು ಶೂಟ್ ಮಾಡೋದು, ಇಲ್ಲಿ ಬಂದು ಎಡಿಟಿಂಗ್ ಇದಾಕ ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಆಮೇಲೆ ತಿರ್ಗಾ ಸ್ಟಾರ್ಟ್ ಆಯಿತು ಊರಿಗೆ ಹೋದಾಗ. ಈಗ ಊರ ಶೂಟಿಂಗ್ ಮಾಡ್ಕೊ ಬಂದ್ಬಿಟ್ಟವನೆಲ್ಲ, ಎಲ್ಲಿ ನೀ ಶೂಟಿಂಗ್ ಮಾಡೋದೆಲ್ಲೂ ಬರಲೇ ಇಲ್ಲ, ಯೂಟ್ಯೂಬಲ್ಲಿ ಬರಲಿಲ್ಲ, ಇದರಲ್ಲಿ ಬರಲಿಲ್ಲ ಅಂತ, ಅಯ್ಯಯ್ಯೋ ಹಿಂಗಾಗೋಯ್ತು ಅಂತ. ಆಮೇಲೆ ಒಂದಷ್ಟು ದಿನ ಊರಿಗೆ ಹೋಗೋದು ನಿಲ್ಲಿಸಿ, ಆಮೇಲೆ ಲಾಕ್ಡೌನು ಹತ್ತತ್ರ ಆ ಟೈಮಲ್ಲಿ ಯೂಟ್ಯೂಬ್ ಏನಾರ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಕಂಟೆಂಟ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಣ್ಣ ಜರ್ನಿ. ಅಲ್ಲಿಂದ ಯೂಟ್ಯೂಬು ಕಂಟೆಂಟ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಒನ್ ಬೈ ಒನ್ ಟೇಕಪ್ ಆಗ್ಬಿಡ್ತಾನೆ. ಈಗ ಹೇಳ್ತಾ ಇದ್ರಿ ಆರಂಭದಲ್ಲಿ 100-200 ರೂಪಾಯಿ ದೊಡ್ಡದು, 500 ರೂಪಾಯಿ ದೊಡ್ಡದು ಅಂತ. 100-200-500ರಿಂದ 50 ಲಕ್ಷ, 50 ಲಕ್ಷ ಇಲ್ಲಿಂದ ಶುರು ಆಯಿತು. ಸೊ ಇಲ್ಲಿಂದನೇ ಶುರು ಮಾಡೋಣ. ಎಸ್, ಹೇಳ್ತಾ ಇದ್ರಿ ಅನ್ನದ ಕತೆ, ಊಟದ ಕತೆ ಹೆಂಗೆ ಅಂತ. ನನ್ನ ಕನಸೇನಿತ್ತು, ಈಗ ನಂದು ಡ್ರೀಮ್ ಏನಿತ್ತು ಸ್ಟಾರ್ಟಿಂಗು ಅಂದರೆ, ಈ ಅದೇ ನಮ್ಮನ್ನು ಐ.ಟಿ.ಐ KM ದೊಡ್ಡಲ್ಲಿ ಓದಿದ್ದು, ಚಿಕ್ಕಸಿಂಕೆರೆಯಲ್ಲಿ ದೇವಸ್ಥಾನ ಐತೆ, ಅಲ್ಲಿ ಮಧ್ಯಾಹ್ನದೊಟ್ಟು ಊಟ ಕೊಡ್ತಿದ್ರು, ಅಲ್ಲಿ ಊಟಕ್ಕೆ ಹೋಗುವ. ಆವಾಗ ಬೈಕಲ್ಲಿ ಲಿಫ್ಟ್ ಹಾಕೊಂಡು ಹೋಗ್ಬೇಕು, ಲಿಫ್ಟ್ ಹಾಕೊಂಡು ಅಲ್ಲೋಗಿ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೋಗಿ ದೇವಸ್ಥಾನಕ್ಕೆ ಊಟ ಮಾಡ್ಕೊಂಡು ಬರೋದು ಮಧ್ಯಾಹ್ನ ಟೈಮ್ ಕಾಲೇಜಿಗೆ ಹೋಗ್ಬೇಕಾದ್ರೆ. ಅವಾಗ ಲಿಫ್ಟ್ ಹಾಕ್ಬೇಕಾದ್ರೆ ಒಬ್ರು ನಿಲ್ಲಿಸ್ತಿರಲ್ಲ, ಹಂಗೆ ಹೋಗ್ಬಿಡ್ತಿದ್ರು. ಆವಾಗ ನನ್ನ ಕನಸು ಬೈಕ್ ತಗೋಬೇಕು ಅಂದ. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ಒಂದು ಬೈಕ್ ತಗೋಬೇಕು, ತಿಂಗಳಿಗೆ ಒಂದು 20-25 ಸಾವಿರ, ಒಂದು 15-20 ಸಾವಿರ ದುಡಿಬೇಕು, ಜಾಲಿಯಾಗಿರಬೇಕು, ಅಷ್ಟೇ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಇದೇ RX ಗಾಡಿ ಅಂದರೆ ನಂಗೆ ಸಖತ್ ಇಷ್ಟ, ಸೌಂಡು ಅದೆಲ್ಲ. ಇದೇ ರೋಡಲ್ಲಿ ಹಿಂಗೆ ಓಡಾಡಬೇಕು. ಊರಿಗೆ ಹೋದ್ರೆ ಹೆಂಗಿರ್ತದೆ ಕೇಜು, ಮನೆ ಹತ್ರ ನಿಲ್ಲಿಸ್ತೀನಿ. ಆಮೇಲೆ ಊರ ಕಡೆ ಎಲ್ಲ ಗೊತ್ತಿರ್ತದೆ ನಿಮಗೆ. ಈ ಬೆಂಗಳೂರಲ್ಲಿ ಅಂದರೆ ಊರಿಗೆ ಏನಾರು ಹಬ್ಬಕ್ಕೆ ಬಂದರೆ, ಮಗ ಈಗ ಬಂದ, ಚೆನ್ನಾಗಿದೆಯಾ, ಊಟ ಮಾಡ್ದ, ಪಪ್ಪ ಟೀ ಕುಡ್ಕೋಗು, ಕಾಫಿ ಕುಡ್ಕೋಗು ಅಂತ. ಈಗ ನೀವು ಬೆಂಗಳೂರಿಂದ ಬಂದಿರ್ತೀರಿ, ನಾನು ಊರಲ್ಲೇ ಇರ್ತೀನಿ, ನಾನು ಮಾತಾಡ್ಸಲ್ಲ, ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾರೆ ಊರವರೆಲ್ಲ. ನಮಗೆ ಅವಾಗ ಒಂದು ನಾನು ಬೆಂಗಳೂರಿಗೆ ಯಾವಾಗ ಹೋಗೋದು, ನಾನು ಹೋಗ್ಬೇಕಲ್ಲ ಬೆಂಗಳೂರಿಗೆ, ನನಗೂ ಇವನ್ ಥರ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಊರಲ್ಲಿ. ಮಗ ಈಗ ಬಂದಪ್ಪ, ಚೆನ್ನಾಗಿದೆಯಪ್ಪ ಅಂತೆಲ್ಲ ನನ್ನ ಮಾತಾಡಿಸ್ಬೇಕಲ್ಲ, ಆ ಥರ. ಆವಾಗ ನಾನು ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ನಾನು ದುಡಿಯೋಂಗಾಗಬೇಕು, ಆ ಥರ ಎಲ್ಲ ಇತ್ತು ಅಣ್ಣ. ಅದು ನೋಡಿದ್ರೆ ಅದೇ ಕನಸು ಕಾಣ್ಬೋದಣ್ಣ, ಆ ಕನಸು ನನಸಾದಾಗಿರ್ತದಲ್ಲ ಖುಷಿ, ಅಪ್ಪ ಅದು ಹೇಳೋಕ್ಕಾಗಲ್ಲ.